ಹಾಯ್ ನಮಸ್ಕಾರ. ಇವತ್ತು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸಲ್ಲಿ ಇರುವಂತಹ ಸಣ್ಣ ಉಳಿತಾಯದಾರರಿಗೆ ಇರುವಂತಹ ಮನಿ ಬ್ಯಾಕ್ ಪಾಲಿಸಿ ಬಗ್ಗೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಬಹುಮುಖ್ಯವಾಗಿದೆ. ಯಾಕಂದರೆ ಸಣ್ಣ ಉಳಿತಾಯದಾರರಿಗೆ ಇದು ಬಹಳ ಅನುಕೂಲಕರ ಆಗುತ್ತೆ. ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದು ಚಾರ್ಟ್ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡೋಣ. ಈಗ ನಾವು ಹೇಳಿದ ಪ್ರಕಾರ ಮನಿ ಬ್ಯಾಕ್ ಪ್ಲಸ್ ಇದು ಒಂದು ನಾ ಈಗ ಹೇಳಿದೆ ನಿಮ್ಗೆ ಏನಂತ ಹೇಳಿದೆ. ಇದು ಒಂದು ಸಣ್ಣ ಉಳಿತಾಯದಾರರಿಗೆ ಬಹುಮುಖ್ಯವಾಗಿದೆ. ಯಾಕಂದ್ರೆ ಇದನ್ನ ನಾವಿಲ್ಲಿ ಏನೇನು ಕೊಡ್ತೀವಿ ಅಂದ್ರೆ, ಒಂದೇದು ಮ್ಯಾಚುರಿಟಿ ಬೆನಿಫಿಟ್ ಏನೇನು ಕೊಡ್ತೀವಿ ಅಂದ್ರೆ ಗ್ಯಾರಂಟೆಡ್ ಕೊಡ್ತೀವಿ. 40% ಸಮ್ ಅಶ್ಯೂರ್ಡ್ ಕೊಡ್ತೀವಿ. ಅದ್ರ ಜೊತೆಗೆ ರಿವರ್ಸಲ್ ಬೋನಸ್ ಕೊಡ್ತೀವಿ. ಅದ್ರ ಜೊತೆಗೆ ಟರ್ಮಿನಲ್ ಬೋನಸ್ ಪ್ಲಸ್ ಆಡ್ ಮಾಡಿ ಕೊಡ್ತೀವಿ. ಇದ್ರಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಪೇಮೆಂಟ್ ಮೋಡ್ ನೀವು ಇಯರ್ಲಿ ತುಂಬೋದು, ಆಫ್ ಇಯರ್ಲಿ ತುಂಬೋದು ಮತ್ತು ಮಂತ್ಲಿ ಕೂಡ ಅವೈಲೇಬಲ್ ಐತಿ. ಅದರ ಜೊತೆಗೆ ಏಜ್ ಲಿಮಿಟ್ 0 to 55 ಏಜ್ ಇದು ಕೊಡ್ಬೋದು. ಮ್ಯಾಕ್ಸಿಮಮ್ ಮ್ಯಾಚುರಿಟಿ ಏಜ್ ಎಷ್ಟಂದ್ರೆ ಇದು 18 to 70 ಇಯರ್ಸ್ ಆಗಿರ್ತದೆ. ಅದ್ರ ಜೊತೆಗೆ ಪಾಲಿಸಿ ಟರ್ಮ್ ಎಷ್ಟು ತಗೋಬಹುದು ಅಂದ್ರೆ 15 to 25 ಇಯರ್ಸ್. ನೀವು ಎಷ್ಟು ಬೇಕಾದ್ರೆ ತಗೋಬಹುದು. 15 ಇಯರ್ಸ್ ತಗೋಬಹುದು ಅಥವಾ ಮ್ಯಾಕ್ಸಿಮಮ್ 25 ಇಯರ್ಸ್ ತಗೋಬಹುದು. ಪೇಯಿಂಗ್ ಟರ್ಮ್ ಅಂದ್ರೆ ಎಷ್ಟು ವರ್ಷ ತುಂಬೋದು ಅವಕಾಶ ಐತಿ. ಇಲ್ಲಿ 7 ವರ್ಷ ತುಂಬೋದು, 10 ವರ್ಷ ತುಂಬೋದು ಮತ್ತು 12 ವರ್ಷ ತುಂಬೋ ಅವಕಾಶ ಐತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಲೋನ್ ಅವೈಲೇಬಲ್ ಐತೆ. ಆಫ್ಟರ್ 3 ಇಯರ್ಸ್ ನೀವು ಲೋನ್ ಕೂಡ ಇದರಲ್ಲಿ ತಗೋಬಹುದು. ಇನ್ನೊಂದು ಬಹುಮುಖ್ಯ ಏನಂದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂದ್ರೆ ADB ರೈಡರ್ ಅವೈಲೇಬಲ್ ಎಕ್ಸ್ಟ್ರಾ ಕಾಸ್ಟ್. ಅಂದ್ರೆ ನೀವು ಅಪ್ ಟು 18 to 55 ಏಜ್ ಒಳಗಿದ್ದಂದ್ರೆ ಅದಕ್ಕೆ ನೀವು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಕೂಡ ಕೊಡಬಹುದು. ಇದು ಎಷ್ಟಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಿನಿಮಮ್ ಸಮ್ ಅಶ್ಯೂರ್ಡ್ 2 lakh ಇದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು ನೀವೇನು ಮ್ಯಾಚುರಿಟಿ ಅಮೌಂಟ್ ತೊಗೊಂತಿರಲ್ಲ, ಆ ಮ್ಯಾಚುರಿಟಿ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗುತ್ತೆ. ಅಂಡರ್ ಸೆಕ್ಷನ್ 1961 ಆಕ್ಟ್ ಪ್ರಕಾರ ಇದು ಕೂಡ ಬರುವಂತಹ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತದೆ. ಇಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಎಕ್ಸಾಂಪಲ್ ಏನಂದ್ರೆ ಮಿನಿಮಮ್ ಸಮ್ ಅಶ್ಯೂರ್ಡ್ 3 lakh. ಈಗ ಚಾರ್ಟ್ ಅಲ್ಲಿ ತೋರಿಸ್ತೀವಿ. ಸಮ್ ಅಶ್ಯೂರ್ಡ್ 3 lakh ಪ್ರಕಾರ ನಾವು ಏನ್ ಮಾಡ್ತೀವಿ, ಇಲ್ಲಿ ಒಂದು ಸಮ್ ಅಶ್ಯೂರ್ಡ್ ತಗೊಂಡು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀವಿ. ಒಂದೇದು ಇಲ್ಲಿ ನೋಡು ಪ್ರೀಮಿಯಂ ಎಷ್ಟು ಬಂದೈತಿ, 52,000 ಎವ್ರಿ ಇಯರ್ ತುಂಬ್ಕೊಂಡು ಹೋಗ್ತೀರಿ. ಇಲ್ಲಿ ಜಸ್ಟ್ 7 ಇಯರ್ಸ್ ತುಂಬೋದು. 7 ಇಯರ್ಸ್ ನೀವು ತುಂಬಿದಂದ್ರೆ ನಿಮ್ದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 3,64,000 ಆಗುತ್ತೆ. ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ 3,64,000 ಆಗುತ್ತೆ. ನಾವು ಹೇಳಿದ ಪ್ರಕಾರ ಎವ್ರಿ 3 ಇಯರ್ಸ್ ಒಮ್ಮೆ ನಿಮಗೆ ಏನ್ ಸಿಗುತ್ತೆ, ಇಲ್ಲಿ ಮನಿ ಬ್ಯಾಕ್ ಸಿಗುತ್ತೆ. 3 ವರ್ಷ ಕಂಪ್ಲೀಟ್ ಹಾಕೊಳ್ಗೆ ನೀವೇನ್ ತೊಗೊಂಡ್ರಿ ಸಮ್ ಅಶ್ಯೂರ್ಡ್ 3 lakh ತೊಗೊಂಡ್ರಿ. 3 lakhಗೆ 15% ಸಮ್ ಅಶ್ಯೂರ್ಡ್ ಅಂದ್ರೆ ಎಷ್ಟಾಯ್ತು 45,000 ನಿಮ್ಗೆ ಏನ್ ಬಂತು. ಮೊದಲೇ 3 ವರ್ಷ ನಿಮ್ಗೆ ಮನಿ ಬ್ಯಾಕ್ ಬಂತು. ಮತ್ತೆ 4-5 ವರ್ಷ ವೇಟ್ ಮಾಡೋದು. 6ನೇ ವರ್ಷಕ್ಕೆ 20% ಆಫ್ ಯುವರ್ ಸಮ್ ಅಶ್ಯೂರ್ಡ್ ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ 60,000 ರಿಟರ್ನ್ ಬರುತ್ತೆ. 7 ವರ್ಷ ತುಂಬಿರ್ತೀವಿ. 8ನೇ ವರ್ಷ ವೇಟ್ ಮಾಡೋದು. 9ನೇ ವರ್ಷಕ್ಕೆ ಮತ್ತೆ ಎಷ್ಟು ಸಿಗುತ್ತೆ ನಿಮ್ಗೆ 75,000 ಸಿಗುತ್ತೆ. ಮತ್ತೆ ನಿಮ್ಗೆ 10 ಮತ್ತು 11ನೇ ವರ್ಷ ವೇಟ್ ಮಾಡಿದ್ರೆ 12ನೇ ವರ್ಷಕ್ಕೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 30% ಆಫ್ ಯುವರ್ ಸಮ್ ಅಶ್ಯೂರ್ಡ್ ಅಂದ್ರೆ ಎಷ್ಟು ಬಂತು 90,000. ಲಾಸ್ಟಿಗೆ 15ನೇ ವರ್ಷಕ್ಕೆ ನಿಮ್ಗೆ ಏನ್ ಬರ್ತಂದ್ರೆ 40% ಆಫ್ ಯುವರ್ ಸಮ್ ಅಶ್ಯೂರ್ಡ್ ಅಮೌಂಟ್ ಎಷ್ಟೈತಿ 3 lakhಗೆ 40% 1,20,000 ಬರುತ್ತೆ. ಆಲ್ರೆಡಿ ನಿಮ್ಗೆ ಟೋಟಲ್ ಮನಿ ಬ್ಯಾಕ್ ಎಷ್ಟು ಬಂದಂಗಾಗುತ್ತೆ 3,90,000 ನಿಮ್ ಮನಿ ಬ್ಯಾಕ್ ಬಂದಂಗಾಗುತ್ತೆ. ಅಂದ್ರೆ ನಿಮ್ದು 3,64,000 ಇರ್ತದೆ. ಮನಿ ಬ್ಯಾಕ್ ಒಳಗೆ ನಿಮ್ಗೆ ಟೋಟಲ್ ಅಮೌಂಟ್ ಕೂಡ ಬಂದು ಬಿಡ್ತೈತೆ. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ನಿಮ್ಗೆ ರಿವರ್ಸಲ್ ಬೋನಸ್ ನಿಮ್ಗೆ ಮಿನಿಮಮ್ 6% ಕೊಡ್ತಾರೆ. ಅಂದ್ರೆ ನಿಮ್ ಸಮ್ ಅಶ್ಯೂರ್ಡ್ ಎಷ್ಟಲ್ಲ ಅದ್ರ ಬೇರೆ 6% ಅಂದ್ರೆ ಎಷ್ಟಾಗುತ್ತೆ ಎವ್ರಿ ಇಯರ್ ನಿಮ್ಗೆ 18,000 ನಿಮ್ಗೆ ಬೋನಸ್ ಬರ್ಕೊಂತ ಹೋಗ್ತದೆ. ಅದು ಎಷ್ಟಾಗುತ್ತೆ ಅಂದ್ರೆ 15ನೇ ವರ್ಷಕ್ಕೆ 2,70,000 ಆಗುತ್ತೆ. ಅದ್ರ ಜೊತೆಗೆ ಟರ್ನಲ್ ಬೋನಸ್ 50% ಆಫ್ ಯುವರ್ ರಿವರ್ಸಲ್ ಬೋನಸ್ ಏನ್ ತಗೊಂಡಿರ್ತಾರೆ ಅದ್ರದ್ದು 50% ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ 2,70,000 ಐತಲ್ಲ ಅದ್ರದ್ದು 50% ಅಂದ್ರೆ ಎಷ್ಟಾಗುತ್ತೆ 1,35,000 ಆಗುತ್ತೆ. ಅಂದ್ರೆ ಟೋಟಲ್ ಬೆನಿಫಿಟ್ ಎಷ್ಟು ಬಂತು ನಿಮ್ಗೆ 7,95,000. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಸಣ್ಣ ಉಳಿತಾಯದಾರರಿಗೆ ಇಲ್ಲಿ ನೀವು 20,000-30,000 ರೂಪಾಯಿ ಕೂಡ ನೀವು ಇಲ್ಲಿ ತುಂಬಾಕ್ ಅವಕಾಶ ಐತಿ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಡೆತ್ ಬೆನಿಫಿಟ್ ಕೂಡ ನಿಮ್ಗೆ ಡೇ 1 ನಿಮ್ಗೆ 3 lakh ಪ್ಲಸ್ ನಿಮ್ಗೆ ಬೋನಸ್ ಅವೈಲೇಬಲ್ ಇರುತ್ತೆ. ಇದು ಕೂಡ ಮನಿಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸೇವಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಮಾಡಕ್ ಒಂದು ಅನುಕೂಲ ಆಗುತ್ತೆ. ದಯವಿಟ್ಟು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜಸ್ಟ್ ನೀವು ಒಂದು ಮೆಸೇಜ್ ಹಾಕಿ ನನಗೆ. ನಾ ಕೆಳಗೆ ಒಂದು ನಂಬರ್ ಕೊಟ್ಟಿನಿ, ಆ ನಂಬರ್ಗೆ ಮೆಸೇಜ್ ಹಾಕಿದ್ರೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ವೆರೈಟಿ ಆಫ್ ಚಾರ್ಟ್ ಕೂಡ ನಿಮ್ಗೆ ಸೆಂಡ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನನ್ನ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋಕನ್ನೋದು ಏನೂ ಇಲ್ಲ.
ನೀವು ನಿಯರೆಸ್ಟ್ ನಿಮ್ಮ SBI ಲೈಫ್ ಬ್ರಾಂಚ್ ಅಲ್ಲಿ ಇರ್ತೋ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಒಂದು ಒಳ್ಳೆ ಪ್ಲಾನ್ ಆಗೈತೆ ಅಂತ ಹೇಳೋಕೆ ಇಷ್ಟಪಡ್ತೀನಲ್ಲ. ಕೊನೆಯದಾಗಿ ಏನಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.